Hello everyone, good morning. Welcome to the series of Amscript language in Kannada. So ಇವತ್ತೇನು ಕಲಿತಾ ಇದೀವಿ? So ಇವತ್ತು series of videos ಬರುತ್ತೆ. Just to make it simpler and easy. 25th August, first default profile center ನೋಡ್ತೀವಿ. Then we'll try to learn about custom profile center. So it will be at least 5 to 6 videos around it. Default profile center ಹೆಂಗ್ ಕಾಣುತ್ತೆ, ಇಮೇಲ್ ಅಲ್ಲಿ ಹೆಂಗ್ ನೋಡ್ತೀವಿ, how it will go, this is what we will learn. ಹೌದಾ? ಅದಾದ್ಮೇಲೆ ಮೋಸ್ಟ್ ಆಫ್ ದಿ ಕ್ಲೈಂಟ್ಸ್ ಆರ್ ಯೂಸಿಂಗ್ ಕಸ್ಟಮ್ ಪ್ರೊಫೈಲ್ ಸೆಂಟರ್. ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡಲ್ಲ? ಸೊ ಅದೆಲ್ಲ ನಾವು ನೋಡ್ಕೊಂಡು ಹೋಗೋಣ. ಫಸ್ಟ್ ವಿ ಶುಡ್ ನೋ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್. ಸೊ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಪ್ರತಿಯೊಂದು ಮಾರ್ಕೆಟಿಂಗ್ ಕ್ಲೌಡಲ್ಲೂ ಇರುತ್ತೆ. ನೀವು ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗಿದ್ರೆ ಸಬ್ಸ್ಕ್ರೈಬರ್ಸು ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಸಬ್ಸ್ಕ್ರೈಬರ್ಸ್ ಪ್ರೊಫೈಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಿವ್ಯೂ ಪ್ರೊಫೈಲ್ ಸೆಂಟರ್ ಅಂತ ಇದೆ. ಈ ತರ ಕಾಣುತ್ತೆ ವೆಬ್ ಪೇಜ್. ಇದು ಔಟ್ ಆಫ್ ದಿ ಬಾಕ್ಸ್ ವೆಬ್ ಪೇಜ್. ಇದನ್ನ ವೆಬ್ ಕಲೆಕ್ಟ್ ಅಂತಾನು ಕರೀತೀವಿ. ಈ ತರ ಕಾಣುತ್ತೆ. ಸಬ್ಸ್ಕ್ರಿಪ್ಷನ್ ಸೆಂಟರ್ ಇದೆ, ವಿಚ್ ಇಸ್ ಡಿಫಾಲ್ಟ್ ಸಬ್ಸ್ಕ್ರಿಪ್ಷನ್ ಸೆಂಟರ್. ಸಬ್ಸ್ಕ್ರಿಪ್ಷನ್ ಸೆಂಟರ್ ವಿಲ್ ಬಿ ಡಿಸ್ಕಸಿಂಗ್ ಲೇಟರ್. ಸೊ ಇವತ್ತಿನ ಅಜೆಂಡಾ ಅಥವಾ ಸೀರೀಸ್ ಆಫ್ ಇದರಲ್ಲಿ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಹೆಂಗ್ ಕಾಣುತ್ತೆ and custom profile center ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ, ದಟ್ ಇಸ್ ಅವರ್ ಗೋಲ್. ಈಗ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಹೆಂಗ್ ಕಾಣುತ್ತೆ ಅಂತ ನೋಡಿದೀವಿ, ಬಟ್ ಇಟ್ ಇಸ್ ನಾಟ್ ಇನ್ ರಿಯಲ್, ಇಟ್ ಇಸ್ ನಾಟ್ ಲೈವ್. ಸೊ ಅದಕ್ಕೆ ನಾವು ರಿಯಲ್ ಅಂಡ್ ಲೈವ್ ತರಬೇಕಾಗುತ್ತೆ. ಸೊ ಟು ಬ್ರಿಂಗ್ ಇಟ್ ಇನ್ ಟು ರಿಯಲ್ ಅಂಡ್ ಲೈವ್, ಐಲ್ ಬಿ ಟೇಕಿಂಗ್ ದಿ ಹೆಲ್ಪ್ ಆಫ್ ಸಮ್ ಸ್ಯಾಂಪಲ್ ಡೇಟಾ ತಗೊಂಡಿದ್ದೀನಿ, ಅದನ್ನ ಅಪ್ಲೋಡ್ ಮಾಡ್ಕೋತೀನಿ and ಒಂದು ಇಮೇಲ್ ಕಳಿಸ್ತೀನಿ. ಸೊ ಬೇಸ್ಡ್ ಆನ್ ದಟ್ ಐಲ್ ಬಿ ನೋಯಿಂಗ್ ವೆದರ್ ಐ ಕ್ಯಾನ್ ಯೂಸ್ ದೆಮ್ ಫಾರ್ ದಿಸ್. ಆಯ್ತಾ? ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಆಕ್ಚುಲಿ ಹೆಂಗ್ ಕಾಣುತ್ತೆ, ಇಮೇಲ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ಇಮೇಲ್ ಬೇಕು. ಫಸ್ಟ್ ಇಮೇಲ್ ಕಳಿಸ್ಬೇಕು. ಇಮೇಲ್ ಕಳಿಸಿದ ಮೇಲೆ ವಿಲ್ ಅಂಡರ್ಸ್ಟ್ಯಾಂಡ್. ಆಯ್ತಾ? ಸೊ ಇಮೇಲ್ ಕಳಿಸೋದಕ್ಕೆ ಐ ನೀಡ್ ಡೇಟಾ. ಸೊ ನಾನೊಂದು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಮಾಸ್ಟರ್ ಫೋಲ್ಡರ್ ಅಲ್ಲಿ ಎಲ್ಲಾ ಕಾಂಟ್ಯಾಕ್ಟ್ಸ್ ಸ್ಟೋರ್ ಆಗಿರುತ್ತೆ. ಅಲ್ಲಿ ಕಾಲ್ ಇಟ್ ಆಸ್ ಮಾಸ್ಟರ್ ಕಾಂಟ್ಯಾಕ್ಟ್. ಸೊ ಪ್ರೊಫೈಲ್ ಸೆಂಟರ್ ಮ್ಯಾನೇಜ್ ಮಾಡ್ತೀನಿ ಅಂತಿದ್ರೆ ನನಗೆ ಫಸ್ಟ್ ನೇಮ್ ಬೇಕು, ಇಮೇಲ್ ಬೇಕು, ಕೀ ಬೇಕು. ಸೊ ಇಟ್ ವಿಲ್ ಬಿ ಸೆಂಡಬಲ್ ಆರ್ ನಾನ್ ಸೆಂಡಬಲ್, ವಿ ಕ್ಯಾನ್ ಡಿಸೈಡ್ ಇಟ್ ಲೇಟರ್. ಇದು ಚೇಂಜ್ ಮಾಡ್ಕೋಬಹುದು. ಸೊ ನನಗೇನು ಬೇಕು, ಆಬ್ವಿಯಸ್ಲಿ ಐ ನೀಡ್ ಅ ಕೀ ಅಥವಾ ಸಬ್ಸ್ಕ್ರೈಬರ್ ಕೀ. ಸೊ ಐ ಕಾಲ್ ಇಟ್ ಆಸ್ ಯೂನಿಕ್ ಐಡಿ. ನೀವು ಏನಾದರೂ ಕರಿಬೋದು. ದಟ್ಸ್ ಲೆಟ್ ಬಿ ಯೂನಿಕ್ ಅಂಡರ್ಸ್ಕೋರ್ ಐಡಿ. ಐ ಗೋ ವಿತ್ ಅಂಡರ್ಸ್ಕೋರ್ ನೇಮಿಂಗ್ ಕನ್ವೆನ್ಷನ್. ಸೊ ಈಗ ನಾನು ಕ್ರಿಯೇಟ್ ಮಾಡ್ತಾ ಇರೋದು ಮಾಸ್ಟರ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್. ಇಲ್ಲಿ ನನಗೆ ಯೂನಿಕ್ ಐಡಿ ಬೇಕು, ಇಮೇಲ್ ಅಡ್ರೆಸ್ ಬೇಕು, ಫಸ್ಟ್ ನೇಮ್ ಬೇಕು, ಲಾಸ್ಟ್ ನೇಮ್ ಬೇಕು. ಸೊ ಫ್ಯೂಚರ್ ಅಲ್ಲಿ ನನಗೆ ಇನ್ನೂ ಸುಮಾರು ಎಕ್ಸಾಂಪಲ್ಸ್ ಕೊಡೋದಿದೆ, ಅವಾಗ ನಾನು ಫೀಲ್ಡ್ಸ್ ಕ್ರಿಯೇಟ್ ಮಾಡ್ಕೋತೀನಿ. ಸದ್ಯಕ್ಕೆ ನನಗೆ ಯೂನಿಕ್ ಐಡಿ, ಇಮೇಲ್ ಅಡ್ರೆಸ್ಸು, ಫಸ್ಟ್ ನೇಮ್, ದಿಸ್ ಇಸ್ ಮೋರ್ ದ್ಯಾನ್ ಇನಫ್. ಅಥವಾ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಆಪ್ಷನ್ ಆಗಿರುತ್ತೆ, ಯಾರು ಬೇಕಾದ್ರೂ ಕೊಡಿ. ಸೊ ಇದ್ರ ಮೇಲೆ ಫಸ್ಟ್ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಏನ್ ಕಾಣುತ್ತೆ ಏನ್ ಕಾಣಲ್ಲ ನೋಡೋಣ ಹೆಂಗಿರುತ್ತೆ. ಇದಕ್ಕೆ ನಾವು ಕೋಡಿಂಗ್ ಬರಿಬೇಕಾಗಿಲ್ಲ. ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಮಾಸ್ಟರ್ ಕಾಂಟ್ಯಾಕ್ಟ್ ಯೂನಿಕ್ ಐಡಿ. ಸೊ ಇಷ್ಟು ಫೀಲ್ಡ್ ಕ್ರಿಯೇಟ್ ಮಾಡ್ಕೋತೀನಿ. ಯೂನಿಕ್ ಐಡಿನ ನಾನು ಸೆಂಡ್ ರಿಲೇಶನ್ಶಿಪ್ ಕೊಡ್ತೀನಿ. ಕಸ್ಟಮ್ ಪ್ರೊಫೈಲ್ ಸೆಂಟರ್ ಅಲ್ಲಿ ಎಕ್ಸ್ಪ್ಲೇನ್ ಏನೇನು ಬೇಕು ಅಂತ. ಸೊ ಯೂನಿಕ್ ಐಡಿ, ಇಮೇಲ್ ಅಡ್ರೆಸ್, ಫಸ್ಟ್ ನೇಮು, ಲಾಸ್ಟ್ ನೇಮ್ ಇದೆ. ಸೊ ಟೆಕ್ಸ್ಟ್ 18 ಕ್ಯಾರೆಕ್ಟರ್ ಅಂತ 15 ಪ್ರೈಮರಿ ಕೀ ಇರುತ್ತೆ. ಇಮೇಲ್ ಅಡ್ರೆಸ್ ಡೇಟಾ ಟೈಪ್ ಇರುತ್ತೆ, ಬಿಕಾಸ್ ಇಮೇಲ್ ಕಳಿಸ್ಬೇಕು ನಾನು. ಫಸ್ಟ್ ನೇಮ್ ಟೆಕ್ಸ್ಟ್ ಇವೆರಡು ನಲ್ಲಬಲ್ ಫೀಲ್ಡ್. ಬಂದ್ರು ಬರ್ಬೋದು, ಬರ್ದೇನು ಇರ್ಬೋದು ವ್ಯಾಲ್ಯೂ. ಸೊ ಇದು ಸೆಂಡಬಲ್ ಆಗಿಲ್ದಿರೋದ್ರಿಂದ ನಿಮಗೆ ಸೆಂಡ್ ರಿಲೇಶನ್ಶಿಪ್ ಸಿಗಲ್ಲ, ಆಮೇಲೆ ಕೊಟ್ಕೋಬಹುದು. ಸೊ ಅಲ್ಲಿ ಕ್ರಿಯೇಟೆಡ್
ಸೊ ನಾವು ನಾನು ಇದಕ್ಕೆ ಡೇಟಾ ಇಂಪೋರ್ಟ್ ಮಾಡ್ಕೋತೀನಿ. ನಾನು ಸ್ವಲ್ಪ ಸ್ಯಾಂಪಲ್ ರೆಕಾರ್ಡ್ಸ್ ಇಟ್ಕೊಂಡಿದ್ದೀನಿ, ಅಲ್ಲಿ ಜಸ್ಟ್ ಇಂಪೋರ್ಟೆಡ್. ಎಲ್ಲರೂ ಬೇಕು ಅಂತ ಇಟ್ಕೋತೀನಿ, ಇಲ್ಲಾಂದ್ರೆ ಐ ಜಸ್ಟ್ ಟ್ರೈ ಟು ಹ್ಯಾವ್ ಓನ್ಲಿ ಒನ್ ಆಫ್ ಮೈ ರೆಕಾರ್ಡ್ಸ್. ಐ ಹ್ಯಾವ್ ಸ್ಯಾಂಪಲ್ ರೆಕಾರ್ಡ್ ರೆಡಿ ಮಾಡಿದ್ದೀನಿ ವಿತ್ ದಿ ಹೆಲ್ಪ್ ಆಫ್ ನೋನ್ ಪೀಪಲ್. ನಮಗೆ ಕೆಲವರು ಗೊತ್ತಿರೋರು ಇದ್ದಾರೆ, ಅದನ್ನ CRM ಅಲ್ಲಿ ಇದೆ. CRM ಇಂದ ಮಾರ್ಕೆಟಿಂಗ್ ಕ್ಲೌಡ್ಗೆ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಕಾಂಟ್ಯಾಕ್ಟ್ ID, ಇಮೇಲ್, ಫಸ್ಟ್ ನೇಮ್, ಇಂಪೋರ್ಟೆಡ್ ಪ್ರೊಸೆಸಿಂಗ್ ಅಲ್ಲಿ ಇದೆ, ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದ್ಮೇಲೆ ಆಬ್ವಿಯಸ್ಲಿ ಐ ನೀಡ್ ಅನ್ ಇಮೇಲ್. ಇದು ಪ್ರೋಸೆಸ್ ಆಗಲಿ. ಸೊ ಈಗ ನನಗೊಂದು ಇಮೇಲ್ ಬೇಕು. ಸಪ್ರೇಟ್ ಆಗಿ ಫೋಲ್ಡರ್ ಮಾಡ್ಕೊತೀನಿ. ಐ ಬಿ ಗೋಯಿಂಗ್ ವಿತ್ ಅ ವೆರಿ ಸಿಂಪಲ್ ಇಮೇಲ್ ಜಸ್ಟ್ ಟು ಎಕ್ಸ್ಪ್ಲೇನ್ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಹೆಂಗ್ ಕಾಣುತ್ತೆ. ಸೊ ಐ ಕಾಲ್ ಇಟ್ ದಿಸ್ ಒನ್ ಆಸ್ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್. ಈ ಫೋಲ್ಡ್ ಅಲ್ಲಿ ಒಂದು ಇಮೇಲ್ ಕ್ರಿಯೇಟ್ ಮಾಡ್ಕೊ. ನೆಕ್ಸ್ಟ್ ಕಸ್ಟಮ್ ಪ್ರೊಫೈಲ್ ಸೆಂಟರ್. ಇದಕ್ಕೆ ಆಮ್ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಬೇಡ, ಡಿಫಾಲ್ಟ್ಗೆ ಎಲ್ಲ ಅದೇ ಅವರೇ ಬರ್ದಿದ್ದಾರೆ. ನಾವು ಹೆಂಗ್ ವರ್ಕ್ ಆಗುತ್ತೆ ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಒಂದು ಇಮೇಲ್ ಬಿಲ್ಡ್ ಮಾಡ್ಕೊಳ್ಳಿ. ಇಮೇಲ್ ಮೆಸೇಜ್ ಕ್ರಿಯೇಟೆಡ್ ಫ್ರಮ್ ಟೆಂಪ್ಲೇಟ್, ಎಂಟಿ ಟೆಂಪ್ಲೇಟ್ ತಗೋತೀನಿ. ಅಲ್ಲಿ ಜಸ್ಟ್ ಗೋ ವಿತ್ ವೆರಿ ಬೇಸಿಕ್ ಪಾರ್ಟ್. ಇಲ್ಲಿ ಇಮೇಲ್ ಬಿಲ್ಡ್ ಅಲ್ಲ, ಡಿಫಾಲ್ಟ್ ಪ್ರೊಫೈಲ್ ಇಮೇಲ್. ನಾನು ಟೆಂಪ್ಲೇಟ್ ಬೇಸ್ಡ್ ಇಮೇಲ್ ತಗೊಂಡಿರೋದ್ರಿಂದ ನನಗೆ ಡಿಫಾಲ್ಟ್ ಆಗಿ ಹೆಡರ್ ಫುಟರ್ ಬರುತ್ತೆ. ಹೆಂಗ್ ಬರುತ್ತೆ ಅಲ್ಲಿ ಎಕ್ಸ್ಪ್ಲೇನ್. ಸೊ ಥ್ರೂ ಔಟ್ ದಿ ಟ್ರೈನಿಂಗ್ ನಾನು NPO ವೆಲ್ಕಮ್ ಟು NPO ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್. ನನಗೊಂದು ಲೋಗೋ ಬೇಕು, ಲೋಗೋ ಹಾಕ್ತೀನಿ. ಸೊ ಅಲ್ಲಿ ಸೇವ್ ಇಟ್. NPO ವೈಟ್ ಲೋಗೋ. ನಾವು ನಾನೊಂದು ಬಟನ್ ಹಾಕ್ತೀನಿ. ವಿಚ್ ವಿಲ್ ಟೇಕ್ ಮಿ ಟು ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್. ಹೆಂಗೆ ತಿಳಿಸೋದು? ಬಟನ್ ಅಲ್ಲಿ ಅಪ್ಡೇಟ್ ಯೋರ್ ಪ್ರೊಫೈಲ್, ಬ್ಯಾಕ್ಗ್ರೌಂಡ್ ಕಲರ್ ಹಾಕೋಣ. ನಾವು URL ಅಲ್ಲಿ you can see lot of information, website, secure website, email, cloud pages, microsite, cloud pages, landing page, forward to a friend, documents, another text and other ಅಂತ ಇದೆ. ಸೊ ನಮಗೆ ಈಗ ಬೇಕಾಗಿರೋದು ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಲಿಂಕ್. ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್ ಲಿಂಕ್ ಇಸ್ ಗಿವನ್. ನೀವು ಇಮೇಲ್ ಸ್ಟುಡಿಯೋ ಪರ್ಸನಲೈಸೇಷನ್ ಸ್ಟ್ರಿಂಗ್ ಬರುತ್ತೆ. $% ಪ್ರೊಫೈಲ್ ಸೆಂಟರ್ URL. ಡೌಟ್ ಇದ್ರೆ ಲೆಟ್ಸ್ ಡೂ ದಿಸ್. ಪರ್ಸನಲೈಸೇಷನ್ ಇನ್ ಇಮೇಲ್ ಸ್ಟುಡಿಯೋ. Personalization strings in email studio. Email data about recipient, data about sender, standard links, view email URL, forward to a friend URL, subscription center URL, profile center URL. This is the actual value. This is personalization string out of the box. So ಇನ್ನೊಂದು ಪರ್ಸನಲೈಸೇಷನ್ ಸ್ಟ್ರಿಂಗ್ಸ್ ಕೇಸ್ ಸೆನ್ಸಿಟಿವ್ ಅಲ್ಲ.
This is very important. ತಿಳ್ಕೊಂಡಿರಿ. So we'll see that in action later. So ಇದೊಂದು important point ಇದು. Up to my knowledge, ಇದು case sensitive ಅಲ್ಲ. So let me copy this and let me place it in the bottom. So URL text. Go here to update your profile. Tracking alias profile center CTA. CTA ಎಲ್ಲಿ ಕ್ಲಿಕ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅಬ್ಸರ್ವ್ ಮಾಡಿ, ನಾನೊಂದು ಲೋಗೋ ಹಾಕಿದ್ದೀನಿ, ಒಂದು ಬಟನ್ ಇದೆ. ವೆರಿ ಸಿಂಪಲ್ ಆಯ್ತಾ. ಟು ಮೇಕ್ ಇಟ್ ಮೋರ್ ಕ್ಲಿಯರ್ ಆ್ಯಂಡ್ ಇಂಟ್ರೆಸ್ಟಿಂಗ್, ನಾನು ಈ ಬಟನ್ ಜೊತೆಗೆ ಐ ವುಡ್ ಲೈಕ್ ಟು ಆ್ಯಡ್ ಅ ಲೇಔಟ್. Let me add. What I want to achieve, default profile center will be to wait this. Undo option illa. I want to add a text. With name again. I want to display some information. Text and then button. Okay. Perfect. Profile center. Update your profile. Update your profile. So here to update your profile. Profile center URL. Profile center PD. Tracking alias. Corner radius 30 pixel long. Okay, my button. So I want to display some information. Observe Madi, this is very important to understand custom profile center ಅರ್ಥ ಆಗೋದಕ್ಕೆ. Let's try to display the first name. So central line ಮಾಡ್ಕೊತೀನಿ. Data extension ಇಂದ first name display ಮಾಡಿ. Profile management ಇಂದ ಪ್ರೊಫೈಲ್ ಮ್ಯಾನೇಜ್ಮೆಂಟ್ ಇಂದ ಫಸ್ಟ್ ನೇಮ್ ಡಿಸ್ಪ್ಲೇ ಮಾಡ್ತೀನಿ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ಅರ್ಥ ಆದ್ರೆ ನಮಗೆ ಕಸ್ಟಮ್ ಪ್ರೊಫೈಲ್ ಸೆಂಟ್ರು, ಡಿಫಾಲ್ಟ್ ಪ್ರೊಫೈಲ್ ಸೆಂಟ್ರು ಎರಡು ಅರ್ಥ ಆಗುತ್ತೆ. ಸೊ ಅದಕ್ಕೆ ಇದನ್ನ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಕೀಪಿಂಗ್ ಇರುತ್ತೆ. ಸೊ ನನ್ನ ಹತ್ರ ಫಸ್ಟ್ ನೇಮ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅಪ್ಡೇಟ್ ಯು ಪ್ರೊಫೈಲ್ ಲಿಂಕ್ ಇದೆ. ಸೊ ಆಸ್ ಅ ಮೆನ್ಷನ್, ಇದು ಟೆಂಪ್ಲೇಟ್ ಬೇಸ್ಡ್ ಇಮೇಲ್ ಆಗಿರೋದ್ರಿಂದ ನಮಗೆ ಹೆಡರ್ ಫುಟರ್ ಬರುತ್ತೆ. I'll click next. This looks okay. ಇಲ್ಲಿ ನೋಡಿ, ವೆಬ್ ವರ್ಷನ್ ಇದೆ. ಈ ಬಾಟಮ್ ಆಫ್ ದಿ ಪೇಜ್ ಇದು ಟೆಂಪ್ಲೇಟ್ ಬೇಸ್ಡ್ ಆಗಿರೋದ್ರಿಂದ. ಸೊ ಈಗ ಐ ಹ್ಯಾವ್ ಟು ಪ್ರಿವ್ಯೂ ಇಟ್ ಆನ್ ಮೈ ಡೇಟಾ ಎಕ್ಸ್ಟೆನ್ಷನ್. ಡೇಟಾ ಎಕ್ಸ್ಟೆನ್ಷನ್ ಟೆಸ್ಟ್ ಮಾಡಲೇಬೇಕು. ಮಾಸ್ಟರ್ ಓಕೆ, ಸೆಂಡಬಲ್ ಇಲ್ಲ ಅದು. ಕರೆಕ್ಟ್. ಸೊ ಇಟ್ ಇಸ್ ನಾಟ್ ಸೆಂಡಬಲ್, ಅದಕ್ಕೆ ವಿಸಿಬಲ್ ಇಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಡೇಟಾ ಎಕ್ಸ್ಟೆನ್ಷನ್ ಸೆಂಡಬಲ್ನ ನಾನ್ ಸೆಂಡಬಲ್ನ ಸೆಂಡಬಲ್ ಮಾಡ್ಬೋದು. ಸೊ ನಂಬರ್ ಆಫ್ ರೆಕಾರ್ಡ್ಸ್ ಇಂಪೋರ್ಟೆಡ್ ಇಸ್ 0 ಅಂತ ತೋರಿಸ್ತಾ ಇದೆ. ರೀಸನ್ ಏನು? I might have records, but okay. Data is there, but import ಆಗಿಲ್ಲ. To investigate that. Investigate ಮಾಡೋಣ, but for now let's try to import one. My computer sample records.
Probably it is because of this double quotes. We're going to no. So first, I'll make it as sendable and testable. Mandatory ಎಲ್ಲ testable ಮಾಡೋದು, but sendable ಆಗಿರ್ಬೇಕು. So now I have to send an email. Alright? So email ಕಳಿಸ್ಬೇಕು ಅಂದ್ರೆ ನನಗೆ ಡೇಟಾ ಬೇಕು. So obviously you need to ensure that you have data. So ಡೇಟಾನ ಒಂದೊಂದೇ ಆಡ್ ಮಾಡೋದಕ್ಕೆ we'll be taking the help of contact builder. So I'll take my record and I'll import it manually. I have a couple of emails, so I'll take the help of my record. Okay, this one. Okay. Okay. This is more than enough. One record. Just to explain. So I'll go to data extensions. Records, add a record, unique ID, and this is coming from Salesforce CRM. ಇದನ್ನ manually import ಮಾಡ್ತಾ ಇದ್ದೀನಿ, synchronize ಮಾಡಿ ಇಲ್ಲದೆ ಇರೋದ್ರಿಂದ. Marketing Cloud Connect. I want topic one. So first name, I'll be giving it as SR. Last name, I'll give it as Chandra. And this will be my unique ID, which will be captured in all subscribers. This is very important. ಇದು ನನ್ನ unique identifier. This is important. ಇದು all subscribers ಗೆ add ಆಗುತ್ತೆ ಇಮೇಲ್ ಕಳಿಸಿದ ಮೇಲೆ. ಇಮೇಲ್ ಕಳಿಸಿದ ಮೇಲೆ let's see how the email looks. Profile center ಹೋಗೋಣ, then we'll so default profile center ಇದೆ. I'll hit the button send. It's a manual send. And even before that, one simple check. If it is not there, I don't create one for you. It is required for future. One is known as send log. And don't forget, we are discussing on default profile center. Default profile center ಗೆ email ಬೇಕಿತ್ತು, email create ಮಾಡಿದ್ದೀನಿ, data ಬೇಕಿತ್ತು, data create ಮಾಡಿದ್ದೀನಿ. And for future we needed ಅದಕ್ಕೆ creation method ಅಲ್ಲಿ create from template ತಗೊಂಡು I'll be taking the send log. Email send log ಇದು by default. I'll call it as send log. It is not sendable. It comes with some default field, and I'll go with the date sent today. Understood? I'm creating it now so that I'm sending a first email. So ಇಲ್ಲಿ ಬೇಕಾದಾಗ use ಮಾಡ್ಕೊಳ್ಳೋಣ. So now it's time to send our email to one record what we have. ಅದರಲ್ಲಿ ಇಮೇಲ್ ಹೋದ್ಮೇಲೆ ಆಸ್ ಅ ಸಬ್ಸ್ಕ್ರೈಬರ್ ಇಮೇಲ್ ಬರುತ್ತೆ, ಲಿಂಕ್ ಕ್ಲಿಕ್ ಮಾಡ್ತೀನಿ, ವಿಚ್ ವಿಲ್ ಟೇಕ್ ಮೀ ಟು ಡಿಫಾಲ್ಟ್ ಪ್ರೊಫೈಲ್ ಸೆಂಟರ್. ಕಮರ್ಷಿಯಲ್ ಡೇಟಾ ಎಕ್ಸ್ಟೆನ್ಷನ್ಸ್, master contact, and now I'll be going with this all subscribers as publication. Next select and set. So now expectation is email should go out and it should be hitting this inbox. So let me open that inbox for you people. I'm sharing my email ಬರುತ್ತೆ. ಇಮೇಲ್ ಹೋಯ್ತಾ ಇಲ್ವಾ ಚೆಕ್ ಮಾಡ್ಕೋಕೆ ಟ್ರ್ಯಾಕಿಂಗ್ ಸೆನ್ಸಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಅಂಡ್ ನನ್ನ ಇಮೇಲ್ ಅಲ್ಲಿ ಇಟ್ಸ್ ಓನ್ಲಿ ಲೋಗೋ ಇದೆ, ಟೆಕ್ಸ್ಟ್ ಇದೆ, ಬಟನ್ ಇದೆ. If I receive the email, ಇಲ್ಲೂ ಟ್ರ್ಯಾಕ್ ಮಾಡ್ಬೋದು ಇಮೇಲ್ ಕಳಿಸಿದ ಅಂತ. ಓಕೆ, ಡಿಫಾಲ್ಟ್ ಪ್ರೊಫೈಲ್ ಸೆಂಟ್ ಸ್ಕೆಡ್ಯೂಲ್ಡ್ ಅಲ್ಲಿ ಇದೆ. ಇಮೇಲ್ ಸೆಂಟ್ ಆದ್ಮೇಲೆ ಇಟ್ ವಿಲ್ ಬಿ
complete and it is telling zero. ಏನಕ್ಕೆ zero ಯಾಕಾಗ್ತದೆ? Of course, the reason of zero. Email address data type ಇದೆ, unified ಇದೆ, first name, last name ಇದೆ. It is telling that the complete email ಆಗಿದೆ, but it is showing it as zero. So now preview ಮಾಡಬೇಕು. Probably there might be an error in my email. Default profile center, preview and test. Data extension, master. Okay, ಇಲ್ಲಿ ನೋಡಿ valid customer ಅಂತ ಬರ್ತಾ ಇದೆ. This looks good. Why it is not going out? Email number, gmail.com. Meanwhile, I'll try to add on total email, but let's see. All subscribers. Search based on subscriber key. Okay, all subscribers ಇಲ್ಲ. That's fine. Mandatory ಅಲ್ಲ? I'm just trying to do it. Because it should be sent, but it is telling that it is sent complete with zero ಅಂತ ಬರ್ತಾ ಇದೆ. So it's complete schedule, but it is zero. Just investigating on auto suppression with our email ID. Okay. So there is an issue within the tool. Complete zero ಬರ್ತಾ ಇದೆ. So I'll continue the recording. So one fix ಮಾಡ್ಕೊಂಡು